ಒಬ್ಬ ಮುಖ್ಯಮಂತ್ರಿ ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯ ಹಿಜಾಬ್ ಅನ್ನು ಎಳಿತಾರೆ ಅನ್ನೋದಾದ್ರೆ ಅಂತಹ ಸರ್ಕಾರಿ ಪ್ರಾಯೋಜಿತ ಅವಮಾನವೂ ಈಗ ಸಾಮಾನ್ಯ ಅನ್ನುವಂತಾಗಿದೆಯಾ? ಮುಸ್ಲಿಂ ಮಹಿಳೆ ವೈದ್ಯ ಆದಾಗ್ಲೂ ಕೂಡ ಇಂತಹ ನಡೆಗಳಿಂದ ಸುರಕ್ಷತೆ ಇಲ್ಲ ಅನ್ನೋದಾದ್ರೆ ಶಿಕ್ಷಣದಿಂದ ಏನ್ ಬಂದಾಗಾಯ್ತು? ಮಹಿಳೆ ಏನ್ ಧರಿಸಬೇಕು ಅಂತ ನಿರ್ಧರಿಸುವಂತ ಹಕ್ಕನ್ನ ಈ ಅಧಿಕಾರಸ್ಥರಿಗೆ ಯಾರು ನೀಡಿದ್ರು? ಮತ್ತೆ ಇದೆಲ್ಲಾನು ಮುಸ್ಲಿಮರ ವಿಷಯದಲ್ಲೇನೆ ಯಾಕೆ ನಡೆಯುತ್ತೆ? ಬೇರೆ ಕಡೆ ಮುಟ್ಲಿಲ್ವಲ್ಲ ಅಂತ ಹೇಳೋ ಮೂಲಕ ಮಂತ್ರಿಗಳು ಅಂತಹ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವಾಗ ರಾಜಕೀಯದ ನೈತಿಕತೆ ಯಾವ ಮಟ್ಟಕ್ಕಿಳಿದಿದೆ? ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಕೂಗುವಂತಹ ಸರ್ಕಾರದೇ ಮುಖ್ಯಸ್ಥರು ಮಹಿಳೆಯನ್ನ ಅವಮಾನಿಸಿದ ಬಗ್ಗೆ ಯಾಕೆ ಮೌನ ವಹಿಸಲಾಗತ್ತೆ? ಪಾಟ್ನಾದಲ್ಲಿ ನಡೆದಂಥ ಈ ಘಟನೆ ಕೇವಲ ಒಬ್ಬ ಮಹಿಳೆ ಮೇಲಿನ ದೌರ್ಜನ್ಯ ಅಷ್ಟೇ ಅಲ್ಲ, ಇದು ಬದಲಾಗಿ ಇದೊಂದು ಅಧಿಕಾರ ಮದದ ಪರಮಾವಧಿಯಾಗಿದ್ದು ಈ ಆಘಾತಕಾರಿ ಘಟನೆಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನ ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಯುವ ವಿದ್ಯಾವಂತ ಮಹಿಳೆ ನಿಸ್ರತ್ ಪರ್ವೀನ್ ಪಾಟ್ನಾದಲ್ಲಿ ಆಯುಷ್ ವೈದ್ಯೆಯಾಗಿ ತಮ್ಮ ವೃತ್ತಿ ಜೀವನದ ಆರಂಭವನ್ನು ಸೂಚಿಸುವಂತಹ ನೇಮಕಾತಿ ಪತ್ರವನ್ನು ಪಡೆದರು. ವ್ಯವಸ್ಥೆ ಕೇಳಿದನ್ನೆಲ್ಲ ಅವರು ಮಾಡಿದ್ರು. ಅವರು ಅಧ್ಯಯನ ಮಾಡಿದ್ರು, ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ರು, ಮತ್ತೆ ಅವರು ಅಂಥ ಸ್ಥಾನಕ್ಕೇರಿದ್ರು. ಅದೊಂದು ಸಂಭ್ರಮದ ಮತ್ತೆ ಗೆಲುವಿನ ಹೊತ್ತಾಗಬೇಕಾಗಿತ್ತು. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದನ್ನ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಹಿರಂಗ ಅವಮಾನದ ಘಳಿಗೆಯಾಗಿ ಬದಲಾಯಿಸಿಬಿಟ್ರು. ದಶಕಗಳಿಂದ ಸಿಎಂ ಹುದ್ದೆಯನ್ನು ಅನುಭವಿಸ್ತಾ ಇದ್ದವರು ಶ್ರೀಮತಿ ಪರ್ವೀನ್ ಅವರ ಹಿಜಾಬನ್ನ ಎಳಿತಾ ಇದು ಏನು ಅಂತ ಕೇಳ್ತಿರೋದನ್ನ ನೋಡಿದ್ರೇನೆ ಆಘಾತ ಆಗತ್ತೆ. ಹಿಜಾಬ್ಗೆ ಕೈ ಹಾಕೋ ಮೂಲಕ ಅವರು ಕೇವಲ ಬಟ್ಟೆಯ ತುಂಡನ್ನ ಮುಟ್ಲಿಲ್ಲ, ಬದಲಾಗಿ ಅವರು ವೈಯಕ್ತಿಕ ಘನತೆ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತೆ ದೈಹಿಕ ಸ್ವಾಯತ್ತತೆಯನ್ನು ಉಲ್ಲಂಘಿಸಿದ್ರು. ಈ ದೇಶದಲ್ಲಿ ವರ್ಷಗಳಿಂದ ಕಾಣ್ತಾ ಇರುವಂತಹ ರಾಜಕೀಯದ ಬಣ್ಣವನ್ನೇ ಈ ಒಂದು ಘಟನೆ ಮತ್ತೊಮ್ಮೆ ಬಯಲು ಮಾಡಿತು. ಕರ್ನಾಟಕದ ತರಗತಿ ಕೋಣೆಗಳಿಂದ ಪಾಟ್ನಾದ ವೇದಿಕೆಯವರೆಗೆ ಹಿಜಾಬ್ ವಿಷಯದಲ್ಲಿನ ಈ ಅಸಭ್ಯತೆ ನಿಜಕ್ಕೂ ಕಳವಳವನ್ನು ಹುಟ್ಟಿಸುತ್ತೆ. ಶಿಕ್ಷಣ ಬೇಕು ಅಂತ ಅಂದ್ರೆ ಹಿಜಾಬನ್ನ ತೆಗೆದು ಹಾಕಿ ಅನ್ನುವಲ್ಲಿಂದ ಹಿಡಿದು ಶಿಕ್ಷಣ ಪಡೆದ್ರೂ ಕೂಡ ನಾವದನ್ನ ತೆಗಿತೀವಿ ಅನ್ನೋವರೆಗೂ ಈ ಒಂದು ಅಸಭ್ಯತೆ ಮುಂದುವರೆದಿದೆ. ಮುಸ್ಲಿಂ ಮಹಿಳೆಯರ ಉಡುಪಿನ ಮೇಲೆ ಈ ದುಷ್ಟನದ್ರು ಯಾವಾಗಲೂ ಕೂಡ ನಿಯಂತ್ರಣದ ಉದ್ದೇಶದ್ದೇ ಆಗಿದೆ. ಕರ್ನಾಟಕದಲ್ಲಿ ಹಿಜಾಬ್ ಧರಿಸಿದ ಹುಡುಗಿಯರಿಗೆ ಕಾಲೇಜು ಪ್ರವೇಶವನ್ನು ನಿರಾಕರಿಸಿದಾಗ ಶೈಕ್ಷಣಿಕ ಸ್ಥಳಗಳಲ್ಲಿ ಜಾತ್ಯತೀತತೆ ಅಂತ ಹೇಳಲಾಯಿತು. ತರಗತಿಯಲ್ಲಿ ಧರ್ಮಕ್ಕೆ ಸ್ಥಾನ ಇಲ್ಲ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಲಾಯಿತು. ಆದರೆ ಪಾಟ್ನಾದಲ್ಲಿ ನಡೆದದ್ದೇನು? ಸಮವಸ್ತ್ರ ಧರಿಸಿಲ್ಲ ಅನ್ನೋದಕ್ಕೆ ನಿಸ್ರತ್ ಪರ್ವೀನ್ ವಿದ್ಯಾರ್ಥಿ ಆಗಿರಲಿಲ್ಲ. ಅವರು ವೈದ್ಯೆಯಾಗಿದ್ರು, ವೃತ್ತಿಪರರಾಗಿದ್ರು, ಸರ್ಕಾರಿ ನೇಮಕಾತಿಯನ್ನು ಪಡಿತಾ ಇದ್ರು. ಅವರು ಉಲ್ಲಂಘಿಸಿದ್ರು ಅಂತ ಹೇಳೋದಕ್ಕೆ ಅಲ್ಲಿ ಯಾವುದೇ ಡ್ರೆಸ್ ಕೋಡ್ ಇರಲಿಲ್ಲ. ಆದರೂ ನಿತೀಶ್ ಕುಮಾರ್ ಆಕೆ ಧರಿಸಿದಂಥ ಹಿಜಾಬನ್ನು ಎಳಿಬೇಕು ಅಂತ ಯಾಕೆ ನೋಡಿದ್ರು? ಯಾಕಂದ್ರೆ ಮುಸ್ಲಿಂ ಮಹಿಳೆಯ ದೇಹ ಸಾರ್ವಜನಿಕ ಆಸ್ತಿ ಆಗ್ಬಿಟ್ಟಿದೆ, ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಅನ್ನುವಷ್ಟರ ಮಟ್ಟಿಗೆ ಈ ಜನರಿಗೆ ದ್ವೇಷದ ರಾಜಕೀಯ ಧೈರ್ಯ ತಂದುಕೊಟ್ಟಿದೆ. ಮೊದಲು ಅವರು ಮುಸ್ಲಿಂ ಕುಟುಂಬಗಳಿಗೆ ನಿಮ್ಮ ಹುಡುಗಿಯರನ್ನ ಶಾಲೆ ಕಳಿಸಬೇಡಿ ಅಂತ ಹೇಳಿದರು. ಹುಡುಗಿಯರು ಗಟ್ಟಿಯಾಗಿ ನಿಂತು ಕಷ್ಟಪಟ್ಟು ಓದಿ ಉನ್ನತ ಮಟ್ಟಕ್ಕೇರಿದಾಗ ನಾವು ಹೇಳ್ದ ಹಾಗೆ ಹುಡುಗಿಯನ್ನ ತೊಡದೇ ಇದ್ರೆ ಒಳಗೆ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಯಿತು. ಆ ಹುಡುಗಿಯರು ಅದನ್ನು ಮೀರಿ ನಿಂತು ವೃತ್ತಿಪರರಾದಾಗ ಈಗ ಸರ್ಕಾರನೇ ವೇದಿಕೆ ಮೇಲೆ ಅವರು ಯಾರು ಅಂತ ನೋಡೋದಕ್ಕೆ ಅವ್ರ ಹಿಜಾಬನ್ನು ಎಳೆಯೋದಕ್ಕೆ ಮುಂದಾಗಿದೆ. ಇದು ಆ ಸಮುದಾಯದ ಹೆಣ್ಮಕ್ಳ ಆತ್ಮವಿಶ್ವಾಸವನ್ನು ವ್ಯವಸ್ಥಿತವಾಗಿ ಕಸಿಯೋ ರೀತಿಯಾಗಿದೆ. ನೀವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ನೀವು ಎಷ್ಟೇ ಒಗ್ಗೂಡಿದ್ರು ನಿಮ್ಮ ಗುರುತನ್ನ ಯಾವಾಗಲೂ ಗುರಿಯಾಗಿಸಲಾಗುತ್ತೆ ಅಂತ ಆ ಸಮುದಾಯಕ್ಕೆ ಎಚ್ಚರಿಸೋ ಹಾಗಿದೆ ಇದು. ನಿತೀಶ್ ಕುಮಾರ್ ಅವರ ಈ ನಡೆ ಒಂದು ದುರಂತವಾಗಿದ್ರೆ ಅವ್ರ ಮಿತ್ರ ಪಕ್ಷಗಳು ನೀಡುವಂತಹ ಸಮಜಾಯಿಷಿ ಇನ್ನೂ ವಿಕಾರವಾಗಿದೆ, ಲಜ್ಜೆಗೇಡಿಯಾಗಿದೆ. ಸ್ತ್ರೀ ದ್ವೇಷ ಇಲ್ಲಿ ಢಾಳಾಗಿ ಕಾಣ್ತಾ ಇದೆ. ಉತ್ತರ ಪ್ರದೇಶದ ಸಚಿವ ಸಂಜಯ್ ನಿಷಾದ್ ಹೇಳಿಕೆ ಇದಕ್ಕೊಂದು ಉದಾಹರಣೆ. ನಿತೀಶ್ ಕುಮಾರ್ ಅವರನ್ನ ಸಮರ್ಥಿಸಿಕೊಳ್ಳುವಂಥ ಭರದಲ್ಲಿ ನಿಷಾದ್ ಅವರು ಬೇರೆ ಕಡೆಗೆ ಏನಾದರೂ ಮುಟ್ಟಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ದಾರೆ. ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ಲಿಲ್ವಲ್ಲ, ಅದಕ್ಕಾಗಿ ಸಂತೋಷ ಪಡಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಮಂತ್ರಿ ಈ ದೇಶದಲ್ಲಿ ಮಾತಾಡ್ತಾರೆ. ನಿಷಾದ್ ಹೇಳಿಕೆ ನಮ್ಮ ರಾಜಕೀಯದ ಕೊಳಕನ್ನ ಬಯಲು ಮಾಡುತ್ತೆ. ಇದು ನಮ್ಮ ನಾಯಕರು ಮಹಿಳೆಯರ ಬಗ್ಗೆ ಯೋಚನೆ ಮಾಡುವಂಥ ಮಟ್ಟ ಎಂಥದ್ದಿದೆ ಅನ್ನೋದನ್ನ ತೋರಿಸುತ್ತೆ. ಈ ನಿಷಾದ್ ತರದವ್ರ ದೃಷ್ಟಿಯಲ್ಲಿ ಮಹಿಳೆಯನ್ನ ಈ ರೀತಿ ಅವಮಾನಿಸೋದು ಅಥವಾ ಒಪ್ಪಿಗೆ ಇಲ್ಲದೇನೆ ಆಕೆಯ ಬಟ್ಟೆ ಎಳೆಯೋದ್ರಿಂದ ಆಕೆಯ ಘನತೆಗೆ ಧಕ್ಕೆ ಆಗೋದಿಲ್ಲ. ಲೈಂಗಿಕ ಕಿರುಕುಳ ಆದ್ರೆ ಮಾತ್ರನೇ ಅದು ವಿಷಯನ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರ ಸಮರ್ಥನೆ ಅಂತೂ ಅಧಿಕಾರದ ದರ್ಪದ ಪರಮಾವಧಿ ಆಗಿದೆ.
ಮತದಾನ ಮಾಡುವಾಗ ಮುಖ ತೋರಿಸೋದಿಲ್ವಾ? ಅದರಲ್ಲಿ ತಪ್ಪೇನಿದೆ ಅಂತ ಮರು ಪ್ರಶ್ನೆ ಮಾಡೋ ಮೂಲಕ ಅವರು ಸಾಂವಿಧಾನಿಕ ಪ್ರಕ್ರಿಯೆಗೂ ಮತ್ತೆ ಸಾರ್ವಜನಿಕ ವೇದಿಕೆಯಲ್ಲಿ ಪುರುಷನೊಬ್ಬ ಮಹಿಳೆ ಬಟ್ಟೆ ಎಳೆಯೋದಕ್ಕೂ ಇರುವಂಥ ವ್ಯತ್ಯಾಸವನ್ನೇ ಮರೆತಿದ್ದಾರೆ. ಮತಗಟ್ಟೆಯ ಗೌಪ್ಯತೆಗೂ ವೇದಿಕೆಯ ಮೇಲಿನ ದಬ್ಬಾಳಿಕೆಗೂ ಇವರಿಗೆ ವ್ಯತ್ಯಾಸ ಕಾಣ್ತಾ ಇಲ್ವಾ? ಇನ್ನು JDS ಸಚಿವ ಜಮಾ ಖಾನ್ ವಾದ ಅಂತೂ ಮತ್ತಷ್ಟು ವಿಚಿತ್ರವಾಗಿದೆ. ನಿತೀಶ್ ಕುಮಾರ್ ಅವರು ಆಕೆಯ ಸಾಧನೆಯನ್ನ ಜಗತ್ತಿಗೆ ತೋರಿಸೋಕೋಸ್ಕರ ಹಿಂಗೆ ಮಾಡಿದ್ರು, ಇದೊಂದು ಪ್ರೀತಿಯ ನಡೆ ಅಂತ ಅವ್ರು ಬಣ್ಣಿಸಿದ್ದಾರೆ. ಆದರೆ ಒಪ್ಪಿಗೆ ಇಲ್ಲದೇನೆ ಮಹಿಳೆಯ ಹಿಜಾಬನ್ನು ಎಳೆಯೋದು ಪ್ರೀತಿ ಹೇಗಾಗತ್ತೆ? ಸಾಧನೆಯನ್ನ ತೋರಿಸೋದಿಕ್ಕೆ ಆಕೆ ಕೆಲಸ ಮತ್ತೆ ಹೆಸರು ಸಾಕಿತ್ತಲ್ವಾ, ಹೊರತು ಸಮಾಜಕ್ಕೆ ಮುಖ ತೋರಿಸೋದಿಕ್ಕೆ ಅಂತಾನೆ ಆಕೆ ಬಟ್ಟೆ ಎಳೆಯುವಂಥ ಹಕ್ಕನ್ನ ಇವರು ಯಾರು ಕೊಟ್ಟರು? ಇಂಥ ಆಲೋಚನೆನೇ ಮಹಿಳೆ ಗೌರವವನ್ನು ತಗ್ಗಿಸುತ್ತೆ. ಆಕೆಯ ಮಾನಸಿಕ ಸುರಕ್ಷತೆ ಮತ್ತೆ ಸಾಮಾಜಿಕ ಗೌರವದ ಹಕ್ಕನ್ನ ಪೂರ್ತಿಯಾಗಿ ಇಲ್ಲವಾಗಿಸುತ್ತೆ. ಒಂದು ಕಡೆಗೆ ರಾಜಕೀಯ ನಾಯಕರ ಈ ವರ್ತನೆ ಆಲೋಚನೆಗಳೇ ಹೀಗಿರುವಾಗ, ಇನ್ನೊಂದು ಕಡೆಗೆ ಮಹಿಳೆಯ ಪರ ನಿಲ್ಲಬೇಕಾಗಿದ್ದಂಥ ಈ ಮಹಿಳಾ ಹಕ್ಕುಗಳ ಪ್ರತಿಪಾದಕರು ಈಗ ಎಲ್ಲಿದ್ದಾರೆ? ಬೇಟಿ ಬಚಾವೋ ಬೇಟಿ ಪಡಾವೋ ಘೋಷಣೆ ಎಲ್ಲಿ ಅಡಗಿದೆ? ನುಸ್ರತ್ ಪರ್ವೀನ್ ಈ ದೇಶದ ಬೇಟಿ, ಅವರು ವಿದ್ಯಾವಂತ ಮಗಳು. ಆದರೂ ಮುಖ್ಯಮಂತ್ರಿಯಿಂದ ಅವರು ಅವಮಾನಿತರಾದಾಗ ಮಾತಾಡಬೇಕಾಗಿದ್ದವರು ಯಾಕೆ ಮೌನ ವಹಿಸಿದ್ದಾರೆ? ಇದು ಮುಸ್ಲಿಂ ಮಹಿಳೆಯರನ್ನ ಉಳಿಸಿ ಅನ್ನುವಂಥ ನಿರೂಪಣೆಯಲ್ಲಿನ ದ್ವಂದ್ವವನ್ನು ಸೂಚಿಸುತ್ತೆ. ರಾಜಕೀಯ ಬಲಪಂಥೀಯರು ಸಾಮಾನ್ಯವಾಗಿ ಮುಸ್ಲಿಂ ಮಹಿಳೆಯರನ್ನ ಹಿಜಾಬ್ನಿಂದ ಅವರನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಬಲವಂತದ ವಿಮೋಚನೆ ಅಲ್ಲ, ಅದು ಅವ್ರ ಗೆಲುವು. ನಿತೀಶ್ ಕುಮಾರ್ ಶ್ರೀಮತಿ ಪರ್ವೀನ್ರನ್ನ ಬಿಡುಗಡೆಗೊಳಿಸ್ತಾ ಇಲ್ಲ ಇಲ್ಲಿ, ಬದಲಾಗಿ ಅವರು ಆಕೆಯ ಆಯ್ಕೆಯ ವಿರುದ್ಧ ತಮ್ಮ ಗೆಲುವನ್ನು ನೋಡ್ತಾ ಇದ್ದಾರೆ. ಆಕೆ ಹೇಗಿರಬೇಕು ಅಂತ ನಿರ್ಧಾರ ಮಾಡುವಂಥ ಶಕ್ತಿ ತಮಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅವ್ರು ನೋಡ್ತಾ ಇದ್ದಾರೆ. ನಿಜವಾದ ಸಬಲೀಕರಣ ಮಹಿಳೆಯನ್ನ ಆಕೆ ಇರಬಯಸೋ ಹಾಗೆ ಇರೋದಿಕ್ಕೆ ಬಿಡೋದ್ರಲ್ಲಿದೆ, ಮತ್ತೆ ಅದನ್ನ ಗೌರವಿಸೋದ್ರಲ್ಲಿದೆ. ಹಿಜಾಬನ್ನು ಕಸಿದುಕೊಂಡಾಗ ಮಹಿಳೆಯನ್ನು ಮುಕ್ತಗೊಳಿಸಿದಂತಲ್ಲ, ಅದು ಮತ್ತೊಮ್ಮೆ ಪಿತೃಪ್ರಭುತ್ವವನ್ನು ಹೇರುವಂಥ ಒಂದು ಯಜಮಾನಿಕೆ ಮಾತ್ರನೇ ಆಗತ್ತೆ. ಮಹಿಳೆಗೆ ಯಾವುದೇ ಅಭಿಪ್ರಾಯ ಇಲ್ಲ ಅನ್ನೋದನ್ನು ಪ್ರತಿಪಾದಿಸುವಂಥ ರಾಜಕೀಯ ಮಾತ್ರನೇ ಆಗತ್ತೆ. ನಿತೀಶ್ ಕುಮಾರ್ ಸುಶಾಸನ್ ಬಾಬು ಇಮೇಜನ್ನು ಬಹಳ ಹಿಂದಿನಿಂದಲೂ ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ. ಆದರೆ ಈ ನಡವಳಿಕೆ ನೈತಿಕ ಕುಸಿತವನ್ನು ಹೇಳುತ್ತೆ. ಅವ್ರಿಗೆ ವಯಸ್ಸಾಗಿದೆ ಅಂತ ಈ ಘಟನೆಯನ್ನು ತಳ್ಳಿ ಹಾಕೋದು ಅಪಾಯಕಾರಿ. ಒಬ್ಬ ಪ್ರಬಲ ಪುರುಷನನ್ನ ಅವನ ಸ್ತ್ರೀ ದ್ವೇಷದ ನಡವಳಿಕೆಗಾಗಿ ಪಾರ್ ಮಾಡೋದಿಕ್ಕೆ ಈ ವೃದ್ಧಾಪ್ಯ, ಮಾನಸಿಕ ಸ್ಥಿತಿ ಇವೆಲ್ಲವನ್ನ ನೆಪ ಮಾಡೋದು ಒಂದು ತಂತ್ರ ಆಗಿದೆ. ಮಾನಸಿಕ ಅಸ್ಥಿರತೆ ಅನ್ನುವಂಥ ಒಂದು ನೆಪ ಮಾಡಿ ನಿತೀಶ್ ಕುಮಾರ್ ಅವರನ್ನ ಸಮರ್ಥಿಸೋದಾದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸುವಂಥ ವ್ಯಕ್ತಿ ಅಂತ ಅವರನ್ನ ನೋಡೋದಿಕ್ಕೆ ಸಾಧ್ಯ ಇದೆಯಾ? ಅವರು ಆ ವೈದ್ಯ ಹಿಜಾಬನ್ನು ಎಳೆದಾಗ ಜನರು ನಕ್ಕಾಗ ಅವಮಾನಿತರ ಹಾಗೆ ಚಡಪಡಿಸುವಂಥ ಆಕೆಯ ಸ್ಥಿತಿ ಎಂಥದ್ದಾಗಿರ್ಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ಆಕೆಯನ್ನು ನೋಡಿ ಜನರ ನಗೋದು ಸಂವೇದನಾರಹಿತ ನಡವಳಿಕೆ ಆಗಿದೆ. ಇದು ಮುಸ್ಲಿಮರ ಮನೆಗಳನ್ನು ಕೆಡುವುದಾಗ ದ್ವೇಷ ಭಾಷಣಗಳ ಹೊತ್ತಿನಲ್ಲಿ ಇದೇ ರೀತಿ ನಗಲಾಗತ್ತೆ. ಇತರರು ಅವಮಾನಿತರಾದಾಗಿನ ಈ ನಗು ಸಂವೇದನಾಶೀಲವಲ್ಲದ ಸಮಾಜದ ನಗುವಾಗಿದೆ, ಮತ್ತಿದು ಬಹಳ ಕ್ರೂರವಾದದಾಗಿದೆ. ಮುಸ್ಲಿಮರನ್ನ ಸಾರ್ವಜನಿಕವಾಗಿ ಅವಮಾನಿಸೋದನ್ನ ರಂಜನೆ ಅಂತ ಪರಿಗಣಿಸುವಂಥ ಒಂದು ವಿಚಿತ್ರ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ನುಸ್ರತ್ ಪರ್ವೀನ್ ಅವರು ಆ ಅವಮಾನದ ಕ್ಷಣವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬ ಯುವ ಮುಸ್ಲಿಂ ಹುಡುಗಿಗೂ ಕೂಡ ತಾನು ಸುರಕ್ಷಿತವಾಗಿಲ್ಲ, ನಮ್ಮ ಸಾಧನೆ ಮುಖ್ಯನೇ ಅಲ್ಲ, ನಮ್ಮ ಪದವಿ ಕೇವಲ ಕಾಗದದ ತುಂಡು ಅನ್ನುವಂಥ ಒಂದು ಅತಂತ್ರತೆಯ ಭಾವನೆ ಅವರನ್ನು ಕಾಡದೇ ಇರೋದಿಲ್ಲ. ದ್ವೇಷದ ರಾಜಕೀಯ ಈಗ ಮಾತನ್ನು ಮೀರಿ ದೈಹಿಕ ರೀತಿಗೆ ತಿರುಗಿದೆ. ಮತ್ತೆ ಒಬ್ಬ ಮುಖ್ಯಮಂತ್ರಿನೇ ಅದನ್ನ ಮಾಡ್ತಾ ಎಲ್ಲರೂ ಅದನ್ನ ರಂಜನೆ ಅನ್ನೋ ಹಾಗೆ ನೋಡೋದಕ್ಕೆ ಅವಕಾಶ ಮಾಡ್ತಾರೆ ಅನ್ನೋದಾದ್ರೆ ಮಹಿಳೆಯರ ರಕ್ಷಣೆಗೆ ಯಾರು ಬರ್ತಾರೆ? ಅಥವಾ ಈ BJP ಮತ್ತದರ ಸಹಯೋಗದ ದರ್ಬಾರಿನಲ್ಲಿ ಮಹಿಳಾ ಸುರಕ್ಷತೆ ಅನ್ನೋದು ಕೂಡ ಘೋಷಣೆಯಲ್ಲಿ ಮಾತ್ರನೇ ಸೀಮಿತವಾದಂಥ ಸಂಗತಿಯಾಗಿದೆಯಾ? ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ಏನು ಅನಿಸಿಕೆ ಅಭಿಪ್ರಾಯಗಳಿದೆ ನಿಮಗೆ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.